ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಗೆ ನೂತನವಾಗಿ ಆಯ್ಕೆಗೊಂಡ ನಾಮನಿರ್ದೇಶಿತ ಸದಸ್ಯರಿಂದ ಶಾಸಕರಾದ ಬಿ ಶಿವಣ್ಣರವರ ಅನುಪಸ್ಥಿತಿಯಲ್ಲಿ ಉಲ್ಲಾಸ್ ಬಿ ಶಿವಣ್ಣರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೆಬ್ಗೋಡಿ ನಗರಸಭೆಗೆ ನೂತನವಾಗಿ ಆಯ್ಕೆಗೊಂಡ ನಾಮನಿರ್ದೇಶಿತ ಸದಸ್ಯರಾದ ಕಬಡ್ಡಿ ಮಂಜು, ನಾರಾಯಣಸ್ವಾಮಿ, ಶ್ರೀಮತಿ ಕಾಮನಮ್ಮ, ಹರೀಶ್ ರೆಡ್ಡಿ, ಅಗಸ್ಟಿನ್ ರವರಿಗೂ ಸಹ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಹೆಬ್ಗೋಡಿ ನಗರಸಭೆಗೆ ನೂತನವಾಗಿ ನಾಮನಿರ್ದೇಶಕ ಸದಸ್ಯರ ಆಯ್ಕೆಯಾಗಿರುವಂತಹ ನಮ್ಮ ಕಬಡ್ಡಿ ಮಂಜಣ್ಣ ಆಗಿರ್ಬೋದು, ಕಮಲಮ್ಮ ಆಗಿರ್ಬೋದು, ಹರೀಶ್ ರೆಡ್ಡಿ ಅವರಾಗಿರ್ಬೋದು ಹಾಗೂ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಮತ್ತು ಅಗಸ್ಟಿನ್ ಅವರಾಗಿರ್ಬೋದು, ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಬಹಳ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಹಾಗೆ ಮುಂದೆ ದಿನಗಳಲ್ಲಿ ಅವರ ಒಂದು ಕಾರ್ಯ ಕೆಲಸಗಳು ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ. ಅವ್ರಿಗೆ ಈಗಲೇ ಎಲ್ಲ ತಿಳ್ಕೊಂಡು ಮುಂದೆ ಸದಸ್ಯರ ಜೊತೆಗೆ ಎಲ್ಲ ಸೇರಿ ಅವರು ಕೂಡ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ತೊಡ್ಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಹಾಗೂ ಎಲ್ಲ ನಮ್ಮ ಹೆಬ್ಗೋಡಿ ನಗರಸಭೆಯ ಜನರಿಗೆ ಈ ಮುಖಾಂತರ ತಮಗೆ ಶುಭಾಶಯಗಳನ್ನ ಹೇಳ್ತಾ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅಂತ ನಾವು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಎಲ್ಲ ಒಂದು ಹೊಸ ವರ್ಷಕ್ಕೆ ಒಂದು ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿ, ಹಾಗೆ ಸೆಲೆಬ್ರೇಷನ್ ಮಾಡುವಾಗ ಸೇಫ್ಟಿ ಮುಖ್ಯ, ತುಂಬಾ ನೋಡ್ಕೊಂತ ಇದು ಮಾಡಿ ಜವಾಬ್ದಾರಿಯುತವಾಗಿ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಈ ದಿನ ನಮ್ಮ ಎಲ್ಲ 5 ಜನ ನಾಮ ನಿರ್ದೇಶಕರು ಈ ದಿನ ಅಭಿನಂದನೆ ಕಾರ್ಯಕ್ರಮ, MLA ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ರು. ಈಗೇನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಕ ಮಾಡಿದ್ದೀವಿ, 2ನೇ ಟರ್ಮ್ ಮಾಡಿದ್ದೀವಿ. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷ ಅಧಿಕಾರನ ಹಂಚ್ಕೊಂಡು ತಿನ್ನೋರು. ನಾವು ಎಲ್ಲರಿಗೂ ಸಮಪಾಲು ಕೊಡೋದು. ಈಗ 2 ಟರ್ಮ್ ಆಗಿದೆ, ಇನ್ನೂ ನಮ್ದಿನ್ನ 2 ವರ್ಷ ಇರುತ್ತೆ. ಸುಮಾರು ನಾವು ಇನ್ನ ಒಂದು 15 ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ, ಯಾರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದೇ ಇರ್ತಾರೆ, ಅವರೆಲ್ಲರೂ ಅಧಿಕಾರನ ಅನುಭವಿಸಲಿ ಅನ್ನೋ ಉದ್ದೇಶದಿಂದ 3 ಟರ್ಮ್ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲಾರ್ಗು ನಾಮನಿರ್ದೇಶನ ಮಾಡ್ತೀವಿ. ಎಲ್ಲರಿಗೂ ಈಗಾಗಿರೋರ್ಗೆ ಶುಭಾಶಯಗಳು ಕೊಡ್ತೀವಿ. ಹಾಗೆ ಈ ನಮ್ಮ 25 ಕಳೆದು 2026ನ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಕೊಡ್ತೀವಿ. ಇವತ್ತು ಮೊದಲಿಗೆ ನಮ್ಮ ಶಾಸಕರು ಆದ ಬಿ ಶಿವಣ್ಣ ಅವರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ಕಾರ್ಯಕರ್ತರನ್ನ ಬಲಗೊಳಿಸೋದಕ್ಕೆ ಅವರ ಆತ್ಮಸ್ಥೈರ್ಯ ಹೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ 5 ಜನ ಸದಸ್ಯರನ್ನ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ಮುಂದಕ್ಕೆ ಅವರು ಪಕ್ಷದ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಅವರಿಗೆ ಒಂದು ಕಿವಿಮಾತು ಹೇಳ್ತಾ, ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಿವಣ್ಣ ಅವರ ಪುತ್ರ ಉಲ್ಲಾಸ್ ಅವರು ಬಂದಿದ್ರು. ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಇನ್ನೂ ಒಂದಷ್ಟು ಜನ ನಾವು ಸದಸ್ಯರನ್ನು ಮಾಡೋದಿದ್ದೀವಿ. ಅದನ್ನ ಪಕ್ಷ ಸಂಘಟನೆ ಮಾಡ್ತೀವಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೊಸ ಶುಭಾಶಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಬ್ಗೋಡಿ ನಗರಸಭೆಯ ಈ ನಾಮನಿರ್ದೇಶಕರ 5 ಜನ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ಈ ಹೊಸ ವರ್ಷ ಬರ್ತಾ ಇದೆ 26 ಎಲ್ಲ 2025 ಹೋಗಿ 2026 ಬರ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ. ದೇವರು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಕೇಳ್ಕೊಂತ ಇದೀವಿ. ಈ ನಾಮನಿರ್ದೇಶಕರು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ಲಿ, ಒಳ್ಳೆ ರೀತಿ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡ್ಲಿ. ನಮ್ಮ ಬಿ ಶಿವಣ್ಣವರಿಗೆ ಅವರು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರ ಮಗವ್ರು ಬಂದಿದ್ರು. ಉಲ್ಲಾಸ್ ಶಿವಣ್ಣವರು ಬಂದು ನಮ್ಮನ್ನ ಅಭಿನಂದನೆ ಮಾಡಿ ಎಲ್ಲರಿಗೂ ಫಲವನ್ನು ಬೆಂಬಲಿಸಿ ನಮ್ಮನ್ನೆಲ್ಲ ವಂದನೆ ಮಾಡಿ ಹೋಗಿದ್ದಾರೆ. ಇದಕ್ಕೋಸ್ಕರ ನಾವು ಹೊಸ ವರ್ಷ ಶುಭಾಶಯಗಳು ಕೋರಿ, ಈ ಕ್ರಿಸ್ಮಸ್ ಹಬ್ಬ ಮುಗಿದಿದೆ. ಈ ನಮ್ಮ ಸ್ನೇಹಿತರಾದ ಅಗಸ್ಟಿನ್ ಅವರು ನಮ್ಮ ನಾಮನಿರ್ದೇಶಕರಾಗಿದ್ದಾರೆ. ಎಲ್ಲ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ಕೇಳ್ಕೊಂತ ಮಾತಾಡ್ತಾರೆ. ಒಂದು ಸಂಜೆ ಸಮಯದಲ್ಲಿ ಶಿವಣ್ಣನವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದರ ಕಾರಣಾಂತರಗಳಿಂದ ಅವರು ಬರಲಾಗಲಿಲ್ಲ. ಅವರ ಪುತ್ರ ಉಲ್ಲಾಸ್ ಶಿವಣ್ಣ ಅವರು ಬಂದಿದ್ರು.
ಈ ಒಂದು ಸಂದರ್ಭದಲ್ಲಿ ಗ್ರಾಮದಲ್ಲಿ ಅನೇಕ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಾಗಬೇಕು. ರಸ್ತೆ ಕಾಮಗಾರಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕೆರೆಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರೇ ಇಲ್ಲದೆ ಬತ್ತಿ ಹೋಗಿರುವಂತಹ ಕೆರೆಗಳಿಗೆ ಅದಕ್ಕೆ ಮರುಜೀವ ಕೊಡುವಂತ ಕೆಲಸ ಕಾರ್ಯಗಳಾಗಬೇಕಾಗಿರುತ್ತದೆ. ಮತ್ತೆ ಜನಗಳಿಗೆ ಅನೇಕ ರೀತಿಯ ತೊಂದರೆಗಳು ಸಮಸ್ಯೆಗಳಾದಾಗ ನಾವು ಸ್ಪಂದನೆ ಮಾಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಶಿವಣ್ಣ ಅವರು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಗೌರವವನ್ನ ಕೊಟ್ಟಿದ್ದಾರೆ. ಪಕ್ಷದಿಂದಲೂ ಕೂಡ ನಮಗೆ ಸ್ಥಾನಮಾನ ಕೊಟ್ಟಿದ್ರು. ಮತ್ತೆ ಇವಾಗ ಸರ್ಕಾರದ ವತಿಯಿಂದ ಕೂಡ ನಮಗೆ ಇನ್ನೂ ಕೂಡ ಪ್ರೋತ್ಸಾಹ ಕೊಡಲು ಅವರು ಮುಂದಾಗಿ ಬಂದಿದ್ದಾರೆ. ಅದಕ್ಕಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ನಾಮನಿರ್ದೇಶನಾಗಿ ಮಾಡಿ ಇವತ್ತು ನಮ್ಮ ಸ್ನೇಹಿತರು ಮಂಜು, ನಾನು ಮತ್ತೆ ಕಮಲಕ್ಕ ಅವರು, ಹರೀಶ್ನವರು ಮತ್ತೆ ನಾರಾಯಣ ಸ್ವಾಮಿ ಅವರಿಗೆ ಸ್ಥಾನಮಾನ ಸಿಕ್ಕಿದೆ. ನಾವು ಇದನ್ನ ಉಪಯೋಗಪಡಿಸಿಕೊಂಡು ಗ್ರಾಮಕ್ಕೆ ಬೇಕಾದ ಎಲ್ಲ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಹಿರಿಯ ಈಗ ಯಾರ್ಯಾರು ಎಲೆಕ್ಟ್ ಆಗಿದ್ದಾರೋ ಅವರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಿ ಈ ಒಂದು ಹೆಬ್ಬಗೋಡಿ ನಗರಸಭೆಯನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ಮುಂದೆ ನಡೆಸಲು ಬೇಕಾದ ಎಲ್ಲಾ ಕಾರ್ಯಗಳಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಕೋರ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರದಿಂದ ಹೆಬ್ಬಗೋಡಿ ನಗರಸಭೆಗೆ 5 ಜನ ನಾಮನಿರ್ದೇಶನ ಸದಸ್ಯನಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿಯಾದಂತಹ ವಿ ಶಿವಣ್ಣ ಅವರು ಆದೇಶದ ಮೇರೆಗೆ ನಮಗೆ 5 ಜನಕ್ಕೆ ಇವತ್ತು ನಾಮನಿರ್ದೇಶನ ಸದಸ್ಯರನ್ನ ಮಾಡಿದ್ರು. ಪಕ್ಷದಲ್ಲಿ ನಮ್ಮ ಕೆಲಸವನ್ನ ಗುರುತಿಸಿ ನಮಗೆ ಇವತ್ತು ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಮತ್ತು ಗೌರವ ವಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ. ನಾವು ಎಲ್ಲ ಸದಸ್ಯರ ಮಾರ್ಗದರ್ಶನ ಮತ್ತೆ ಎಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಊರುಗಳಿಗೂ ಕೂಡ ಯಾವುದೇ ಕುಂದುಕೊರತೆಗಳಿದ್ರು ಕೂಡ ಅವ್ರ ಜೊತೆ ನಾವು ಧ್ವನಿ ಆಗ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಏನೇ ಇದ್ರು ಮುಕ್ತವಾಗಿ ಕೂಡ ನಮ್ಮ ಹತ್ರ ಚರ್ಚೆ ಮಾಡಬಹುದು. ಅದು ಆಡಳಿತ ವಿಚಾರದಲ್ಲಾಗಿರ್ಬೋದು ಅಥವಾ ನಮ್ಮ ಅಧಿಕಾರಿದವರೇ ಆಗಿರ್ಬೋದು ಅಥವಾ ಪೌರ ಕಾರ್ಮಿಕರೇ ಆಗ್ಬೋದು, ವಾಟರ್ ಮ್ಯಾನ್ಸ್ ಆಗಿರ್ಬೋದು ಅಥವಾ ಊರಿನ ಯಾರೇ ಗ್ರಾಮಸ್ಥರಾಗಿರ್ಬೋದು, ನೀರು ಮತ್ತೆ ಲೈಟು ಮತ್ತೆ ಇನ್ನೇನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅದನ್ನ ದಯಮಾಡಿ ಯಾರಾದ್ರೂ ತೊಂದರೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ನಿಮ್ಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ನನ್ನ ಜೊತೆ ಎಲ್ಲ ಆಗಿರ್ತಕ್ಕಂಥ ನಮ್ಮ ಕಮಲಕ್ಕ ಆಗಿರ್ಬೋದು, ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಹರೀಶ್, ನಮ್ಮ ಅಗಸ್ಟಿನು ಎಲ್ಲರೂ ಕೂಡ ಸದಾ ನಿಮ್ ಸೇವೆ ಮಾಡ್ಲಿಕ್ಕೆ ಸಿದ್ಧವಾಗಿರ್ತೀವಿ. ಅದರಲ್ಲೂ ಕೂಡ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನೇ ಕೆಲಸ ಇರಲಿ ನಮ್ಮ ಜೊತೆ ಹಂಚ್ಕೊಳ್ಳಿ, ನಮ್ಮ ಕೈಲಾದಂತ ಎಲ್ಲ ಕೆಲಸವನ್ನು ನಿಮ್ಗೆ ಖಂಡಿತವಾಗಿ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ನಾನು ನಮ್ಮ ಶಾಸಕರಿಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಅವ್ರು ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರನ್ನ ಆಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮ ನಗರಸಭೆ ಎಲ್ಲ ಕಾಂಗ್ರೆಸ್ ಕಟ್ಟಾಳಗಳ ಪರವಾಗಿ ನಾನು ಸರ್ಕಾರವನ್ನ ವಿನಂತಿ ಮಾಡ್ತೇನೆ. ಸಿದ್ದರಾಮಯ್ಯ ಅವರಾಗ್ಲಿ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ನಮ್ಗೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂಬರತಕ್ಕಂತ 2026ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನ ಕೊಡ್ತಾ ನಾಡಿನ ಎಲ್ಲ ಜನತೆಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ದಿನ ನಮ್ಗೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು ನಮ್ಗೆ ನಾಮನಿರ್ದೇಶಿತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನಾವು ಅದನ್ನ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋ ರೀತಿಲಿಲ್ಲ. ಆದ್ರೆ ಈಗ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ನಮ್ಮ ಹಿರಿಯ ಮುಖಂಡರು ಮತ್ತೆ ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ಗಳಾಗಿರ್ಬೋದು ಮತ್ತೆ ನಗರಸಭೆಯ ಅಧಿಕಾರಿಗಳ ಜೊತೆ ನಾವು ಎಲ್ಲರೂ ಸರ್ವತೋಮುಖದಿಂದ ಕೆಲಸ ಮಾಡಕ್ಕೆ ಸದಾ ಸಿದ್ಧರಾಗಿರ್ತೇವೆ. ಆದ್ರೆ ನಮ್ಮ ಜೊತೆ ಈಗ ಗೆದ್ದಿರುವಂತಹ ಸದಸ್ಯರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ಮತ್ತೆ ಹಿರಿಯ ನಾಗರಿಕರು, ಹಿರಿಯರು ಮತ್ತೆ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಅಷ್ಟೇ. ನಾವು 31ನೇ ವಾರ್ಡ್ಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ನಮ್ಮ ನಗರಸಭೆಗೆ ಯಾವ್ಯಾವ ಊರು ಸೇರುತ್ತೋ ಆ ಎಲ್ಲಾ ಊರುಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧವಾಗಿರ್ತೇವೆ. ನಾವು 5 ಜನ ಏನಾಗಿದ್ವಿ, ಕಬಡ್ಡಿ ಮಂಜು, ಅಗಸ್ಟಿನ್, ಹರೀಶ್ ಮತ್ತೆ ನಾರಾಯಣ ಸ್ವಾಮಿ ಅವರು 5 ಜನ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧವಾಗಿರ್ತೀವಿ. ಮತ್ತೆ ಲೈಟ್ ಆಗಿರ್ಬೋದು, ಚರಂಡಿ ವಿಚಾರ ಆಗಿರ್ಬೋದು, ಕಸ ತೆಗೆಯುವ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ನಾವು 24x7 ಅಂತ ನಾವು ಮನಸ್ಸಿನಲ್ಲಿ ಸಿದ್ಧ ಮಾಡ್ಕೊಂಡಿದೀವಿ. ಆದ್ರೆ ನಮ್ಗೆ ಹಿರಿಯ ಮುಖಂಡರುಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಮತ್ತೆ ಕೌನ್ಸಿಲರ್ಗಳ ಜೊತೆಗೂಡಿ ನಾವು ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಿದ್ಧವಾಗಿರ್ತೀವಿ. ಮುಂದಿನ ದಿನಗಳಲ್ಲಿಯೂ ಅಷ್ಟೇ ನಮ್ಗೆ ಏನ್ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಅದನ್ನ ನಿಷ್ಠಾವಂತೆಯಾಗಿ ನಾನು ಕೆಲಸ ಮಾಡ್ಲಿಕ್ಕೆ ಸಿದ್ಧನಾಗಿರ್ತೇನೆ. ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನ ನಾಮನಿರ್ದೇಶಕರಾಗಿ ಮಾಡಿರುವಂತಹ ನಮ್ಮ MLA ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ
ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕಾರಣಾಂತರಗಳಿಂದ MLA ಅವರು ಬರಕ್ಕಾಗಲಿಲ್ಲ. ಆದರೂ ಅವರ ಮಗವರಾದಂತ ಉಲ್ಲಾಸ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಇವತ್ತು ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕರ್ತರು ಹಮ್ಮಿಕೊಂಡಿದ್ರು. ಏನು ನಾವು ಸರ್ಕಾರದಿಂದ 5 ಜನ ನಮ್ಮ ಕಾರ್ಯಕರ್ತರನ್ನ ನಗರಸಭೆಗೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿ ಅವರಿಗೆ ಜನಸೇವೆ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಒಂದು ಅಭಿನಂದನೆಯನ್ನ ಇಟ್ಕೊಂಡು ಏನೀಗ 5 ಜನ ಹೊಸದಾಗಿ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ, ಅವರಿಗೆ ಒಂದು ಅವಕಾಶವನ್ನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಅವ್ರು ಈ ಅವಕಾಶವನ್ನು ಬಳಸ್ಕೊಂಡು ಅವರವರ ವಾರ್ಡ್ಗಳಲ್ಲಿ ಮತ್ತೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ, ಜನಪರ ಕೆಲಸಗಳನ್ನ ಮಾಡಿ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಸರ್ಕಾರಕ್ಕೆ ಅವರು ಒಳ್ಳೆ ಹೆಸರನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ.